ನಮಸ್ಕಾರ ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಹುಬ್ಳಿಯಿಂದ ಸಂಜಯ್ ಚಿಕ್ಕಮಠ. ಮಹದಾಯಿ ಯೋಜನೆಗಾಗಿ ಕಳೆದ ಅನೇಕ ದಶಕಗಳಿಂದ ರೈತರು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ಕುಡಿಯುವ ನೀರು ಮತ್ತು ಕೃಷಿಗಾಗಿ ಮಹದಾಯಿ ಯೋಜನೆಯನ್ನು ಜಾರಿಗೊಳಿಸಬೇಕಂತೇಳಿ ಪ್ರಮುಖವಾಗಿ ಧಾರವಾಡ ಮತ್ತು ಗದಗ ಭಾಗದ ರೈತರು ಕಳೆದ ಅನೇಕ ವರ್ಷಗಳಿಂದ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಆದರೆ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥ ರೈತರ ಮೇಲೆ ಇದೀಗ ಪೊಲೀಸ್ ಠಾಣೆಯಲ್ಲಿ ಕೇಸನ್ನು ಹಾಕಿರುವಂಥದ್ದು, ಜೊತೆಗೆ ನ್ಯಾಯಾಲಯದ ಮುಖಾಂತರ ಅವರಿಗೆ ಸಮನ್ಸ್ ಜಾರಿ ಆಗ್ತಾ ಇರುವಂಥದ್ದು. ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಧಾರವಾಡ ಮತ್ತು ಗದಗ ಭಾಗದ 28 ರೈತರು ಕಳೆದ ಡಿಸೆಂಬರ್ 2, 2025ರಂದು ಬೆಂಗಳೂರಿನ ಕೋರಮಂಗಲದಲ್ಲಿರ್ತಕ್ಕಂಥ ಪರಿಸರ ಅರಣ್ಯ ಮತ್ತು ಹವಾಮಾನ ಇಲಾಖೆಯ ಕಚೇರಿ ಮುಂದೊಂದು ಪ್ರತಿಭಟನೆಯನ್ನು ನಡೆಸಿದರು. ಇದು ಕೇಂದ್ರ ಸರ್ಕಾರದ ಪ್ರಾದೇಶಿಕ ಕಚೇರಿಯಾಗಿರುವ ಹಿನ್ನೆಲೆಯಲ್ಲಿ ಮಹದಾಯಿ ಯೋಜನೆಗೆ ತಾವು ಅನುಮತಿಯನ್ನು ನೀಡಬೇಕಂತೇಳಿ ರೈತರು ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆ ನಡೆಸುವ ಮುನ್ನವೇ ರೈತರು ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ, ಪೊಲೀಸರಿಗೆ, ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಚಿವರಿಗೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ನೀಡಿದರು. ಕಳೆದ ಅನೇಕ ವರ್ಷಗಳಿಂದ ಮಹದಾಯಿ ಯೋಜನೆಗೆ ಏನು ಅರಣ್ಯ ಇಲಾಖೆಯಿಂದ ಅರಣ್ಯ ಇಲಾಖೆಯಿಂದ ಪರವಾನಗಿ ಬೇಕಾಗಿದೆ, ಆ ಪರವಾನಗಿ ನೀಡ್ತಾ ಇಲ್ಲ. ಹೀಗಾಗಿ ನಮಗೆ ಪರವಾನಗಿ ನೀಡಬೇಕಂತೇಳಿ ಪ್ರತಿಭಟನೆಯನ್ನು ಮಾಡ್ತೀವಿ ಅನ್ನೋಂಥದ್ದು ಮಾಹಿತಿಯನ್ನು ನೀಡಿಯೇ ಪ್ರತಿಭಟನೆಯನ್ನು ನಡೆಸಿದರು. ಪ್ರತಿಭಟನೆ ನಡೆಸಿದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಆದಷ್ಟು ಬೇಗನೆ ನಿಮಗೆ ಸಿಹಿ ಸುದ್ದಿಯನ್ನು ನೀಡ್ತೀವಿ ಅನ್ನೋ ಮಾಹಿತಿಯನ್ನು, ಭರವಸೆಯನ್ನು ನೀಡಿದರು. ಈ ಹಿನ್ನೆಲೆಯೊಂದು ಪ್ರತಿಭಟನೆಯನ್ನು ಕೈಬಿಟ್ಟು ರೈತರು ಮರಳಿ ತಮ್ಮ ತವರಿಗೆ ಬಂದಿದ್ದರು. ಆದರೆ ಕೆಲ ದಿನಗಳ ನಂತರ ಇದೀಗ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಈ ಪ್ರತಿಭಟನೆ ನಡೆಸಿದ ರೈತರ ವಿರುದ್ಧ 28 ರೈತರ ವಿರುದ್ಧ ಕೇಸ್ ದಾಖಲಾಗಿರುವಂಥದ್ದು. ಕೇಸ್ ದಾಖಲಾಗಿದ್ರೂ ಕೂಡ ರೈತರಿಗೆ ಆ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ಲ. ಆದರೆ ಇತ್ತೀಚೆಗೆ ಕಳೆದ ಕೆಲ ತಿಂಗಳಿಂದ ರೈತರಿಗೆ ನ್ಯಾಯಾಲಯದಿಂದ ಸಮನ್ಸ್ ಬರ್ತಾ ಇರೋದು, ನೀವು ವಿಚಾರಣೆಗೆ ಹಾಜರಾಗಬೇಕಂತೇಳಿ ಮೇಲಿಂದ ಮೇಲೆ ಸಮನ್ಸ್ ಬರ್ತಾ ಇರೋಂಥದ್ದು. ಇದು ಈ ಭಾಗದ ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ. ಸರ್ಕಾರ ಕುಡಿಯುವ ನೀರಿಗಾಗಿ ಪ್ರತಿಭಟನೆ ನಡೆಸಿದವರ ಮೇಲೆ ಕೇಸ್ ಹಾಕಿರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ವಾದವನ್ನು ರೈತರು ಮಂಡಿಸ್ತಾ ಇರುವಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಏನು ಕೇಸನ್ನು ಹಾಕಿದೆ, ಆ ಕೇಸನ್ನು ಆದಷ್ಟು ಬೇಗನೆ ಹಿಂಪಡೆಯಬೇಕು. ಜೊತೆಗೆ ಯಾರು ರೈತರ ಮೇಲೆ ಕೇಸನ್ನು ಹಾಕಿದ್ದಾರೆ ಆ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಈ ಭಾಗದ ರೈತರು ಮಾಡ್ತಾ ಇರುವಂಥದ್ದು. ಇನ್ನು ಮಹದಾಯಿ ಯೋಜನೆಗಾಗಿ ಕಳೆದ ಅನೇಕ ವರ್ಷಗಳಿಂದ ಹೋರಾಟ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ಅಂತಂದರೆ ಮಹದಾಯಿ ಯೋಜನೆ ಜಾರಿ ಆದರೆ ಹುಬ್ಬಳ್ಳಿ ಧಾರವಾಡ ನಗರ ಸೇರಿದಂತೆ ಧಾರವಾಡ ಜಿಲ್ಲೆ ಮತ್ತು ಗದಗ ಭಾಗದ ಬಹುತೇಕ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗ್ತದೆ. ಹೀಗಾಗಿ ಅನೇಕ ವರ್ಷಗಳಿಂದ ರೈತರು ಮಹದಾಯಿ ಯೋಜನೆಗಾಗಿ ಆಗ್ರಹವನ್ನು ಮಾಡ್ತಲೇ ಬಂದಿದ್ದಾರೆ. ಅಂದರೆ ಈ ಹಿಂದೆ ಬೆಳಗಾವಿ ಜಿಲ್ಲೆಯ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುವಂಥ ಮಹದಾಯಿ ಮುಂದೆ ಮಹಾರಾಷ್ಟ್ರದಲ್ಲಿ ಹರಿದು ನಂತರ ಗೋವಾದಲ್ಲಿ ಹರಿದು ಅರಬ್ಬಿ ಸಮುದ್ರ ಸೇರ್ತದೆ. ಆ ನೀರು ವ್ಯರ್ಥವಾಗಿ ಅರಬ್ಬಿ ಸಮುದ್ರ ಸೇರ್ತಾ ಇರೋಲ್ಲಿ ಈ ಭಾಗದಲ್ಲಿ ಕುಡಿಯುವ ನೀರಿಗಾಗಿ ಸಾಕಷ್ಟು ತೊಂದರೆ ಇದೆ. ಹೀಗಾಗಿ ಮಹದಾಯಿ ನೀರನ್ನು ಕಳಸಾ ಬಂಡೂರು ನಾಲೆ ಮುಖಾಂತರ ತಿರುಗಿಸಿ ಮಲಪ್ರಭಾ ನದಿಗೆ ಜೋಡಿಸಬೇಕು. ಆ ಮುಖಾಂತರ ಆ ನೀರನ್ನು ಹುಬ್ಬಳ್ಳಿ ಧಾರವಾಡ ಗದಗ ಭಾಗದ ಸೇರಿದಂತೆ ಅನೇಕ ಪಟ್ಟಣ ಮತ್ತು ಗ್ರಾಮೀಣ ಭಾಗಗಳಿಗೆ ಕುಡಿಯುವ ನೀರಿಗೆ ಬಳಕೆ ಮಾಡಬೇಕಂತಂದು ವಾದ ಮೊದಲಿನಿಂದಲೂ ಕೂಡ ಇತ್ತು. ಆದರೆ ಈ ಯೋಜನೆಗೆ ಅಂದರೆ ರಾಜ್ಯ ಸರ್ಕಾರ ಈ ಒಂದು ಯೋಜನೆಗೆ ಜಾರಿಗೊಳಿಸಲು ಕೂಡ ಮುಂದಾಗಿತ್ತು. ಆದರೆ ಕರ್ನಾಟಕದ ಯೋಜನೆಗೆ ಗೋವಾ ಸರ್ಕಾರ ಪದೇ ಪದೇ ಅಡ್ಡಿಯನ್ನು ಮಾಡ್ತಾ ಇರೋವಂಥದ್ದು, ತೊಂದರೆಯನ್ನು ಮಾಡ್ತಾ ಇರೋವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಈ ಯೋಜನೆ ಜಾರಿ ಆಗಬಾರ್ದು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇರೋವಂಥದ್ದು. ಕರ್ನಾಟಕ ಸರ್ಕಾರ ಕಾಮಗಾರಿಯನ್ನು ಕೈಗೊಳ್ಳಲಿಕ್ಕೆ ಮುಂದಾದ ಸಂದರ್ಭದಲ್ಲಿ ಗೋವಾ ಸರ್ಕಾರ ಕೋರ್ಟ್ನ ಮೊರೆ ಹೋಗ್ತದೆ. 2010ರಲ್ಲಿ ನ್ಯಾಯಾಧಿಕರಣವನ್ನು ರಚಿಸಬೇಕಂತ ಒಂದು ಆಗ್ರಹವನ್ನು ಮಾಡ್ತದೆ. ಹೀಗಾಗಿ ಮಹದಾಯಿ ನ್ಯಾಯಾಧಿಕರಣವನ್ನು ಕೂಡ 2010ರಲ್ಲಿ ಕೇಂದ್ರ ಸರ್ಕಾರ ರಚನೆ ಮಾಡ್ತದೆ. ನಂತರ ಅನೇಕ ವಾದ ವಿವಾದಗಳು ನಡೀತವೆ. ವಾದ ವಿವಾದಗಳ ನಂತರ 2018ರಲ್ಲಿ ಮಹದಾಯಿ ನ್ಯಾಯಾಧಿಕರಣ ಒಂದು ತೀರ್ಪನ್ನು ನೀಡ್ತದೆ. ಅದರಲ್ಲಿ ಕರ್ನಾಟಕಕ್ಕೆ ಮಹದಾಯಿ ನದಿ ಯೋಜನೆಯಲ್ಲಿ 13.42 TMC ನೀರನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ನೀಡ್ತದೆ. ನ್ಯಾಯಾಧಿಕರಣ ನೀರನ್ನು ಬಳಕೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರೂ ಕೂಡ ಗೋವಾ ಸರ್ಕಾರ ಇದೀಗ ಮತ್ತೆ ಸುಪ್ರೀಂ ಕೋರ್ಟಿನ ಮೊರೆ ಹೋಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಯೋಜನೆ ಜಾರಿ ಆಗಬಾರ್ದು. ಯೋಜನೆ ಜಾರಿ ಆದರೆ ತಮ್ಮ ಭಾಗದ ಪರಿಸರದ ಮೇಲೆ, ಕೃಷಿ ಮೇಲೆ ಸಾಕಷ್ಟು ದುಷ್ಪರಿಣಾಮ ಆಗ್ತದೆ. ನಮ್ಮ ಭಾಗದಾಗ ಬರ್ತಂಥ ನೀರು ಕಡಿಮೆ ಆಗ್ತದೆ. ಹೀಗಾಗಿ ಕರ್ನಾಟಕದ ಯೋಜನೆಗೆ ಅನುಮತಿಯನ್ನು ನೀಡಬಾರ್ದು ಅಂತ ಒಂದು ವಾದವನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಇದೀಗ ಸದ್ಯ ಅರಣ್ಯ ಮತ್ತು ಪರಿಸರ ಇಲಾಖೆಯ ಪರವಾನಗಿ ಕೂಡ ಬೇಕಾಗಿರುವಂಥದ್ದು. ಅರಣ್ಯ ಮತ್ತು ಪರಿಸರ ಇಲಾಖೆಯನ್ನು ಕೂಡ ಪರವಾನಗಿಯನ್ನು ನೀಡ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಅನೇಕ ವಾದ ವಿವಾದಗಳು, ಆರೋಪ ಪ್ರತ್ಯಾರೋಪಗಳು ನಡೀತಾ ಇರುವಂಥದ್ದು. ಕಾಂಗ್ರೆಸ್ ನಾಯಕರು BJPಯವರ ಮೇಲೆ, BJP ನಾಯಕರು ಕಾಂಗ್ರೆಸ್ನವ್ರ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇರುವಂಥದ್ದು. ಆದರೆ ರೈತರು ಈ ರಾಜಕೀಯವನ್ನು ಬದಿಗಿಟ್ಟು ಅರಣ್ಯ ಮತ್ತು ಪರಿಸರ ಇಲಾಖೆ ಮುಂದೆ ಪ್ರತಿಭಟನೆ ನಡೆಸಿದರು. ಏನೋ ಪರಿಸರ ಇಲಾಖೆ ಮತ್ತು ಪರಿಸರ ಮತ್ತು ಅರಣ್ಯ ಇಲಾಖೆಯಿಂದ ಪರವಾನಗಿ ಬೇಕಾಗಿದೆ, ಅದನ್ನು
ಆದಷ್ಟು ಬೇಗನೆ ನೀವು ನೀಡಬೇಕು, ಆ ಮುಖಾಂತರ ಯೋಜನೆ ಜಾರಿಗೊಳಿಸಬೇಕಂತ ರೈತರು ಆಗ್ರಹವನ್ನು ಮಾಡಿದರು. ಅಂಥ ರೈತರ ಮೇಲೆ ಇದೀಗ ಕೇಸ್ ಹಾಕಿರುವಂಥದ್ದು. ಇದು ಈ ಭಾಗದ ರೈತರ ಆಕ್ರೋಶಕ್ಕೆ ಕಾರಣವಾಗಿರುವಂಥದ್ದು. ಈ ಭಾಗದ ಕುಡಿಯುವ ನೀರಿನ ಯೋಜನೆಗಾಗಿ ಹೋರಾಟ ಮಾಡಿದವರ ಮೇಲೆ ಕೇಸ್ ಹಾಕಿದ್ದು ಸರಿಯಲ್ಲ. ಸರ್ಕಾರ ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಾಡಿದಂಥವ್ರ ಮೇಲಿನ ಕೇಸ್ ಹಿಂಪಡೆಯುತ್ತದೆ, ಆದರೆ ನೀರಿಗಾಗಿ ಹೋರಾಟ ಮಾಡಿದ ರೈತರ ಮೇಲೆ ಕೇಸ್ ಹಾಕಿರುವಂಥದ್ದು ಇದು ಸರಿಯಲ್ಲ. ಹೀಗಾಗಿ ಕೇಸನ್ನು ಹಿಂಪಡೆಯಬೇಕು ಅನ್ನೋಂಥ ಆಗ್ರಹವನ್ನು ಈ ಭಾಗದ ರೈತರು ಮಾಡ್ತಾ ಇರುವಂಥದ್ದು.